ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಒಂದು ಒಳ್ಳೆ ಕಡೆ ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಟೈಲರಿಂಗಿಗೆಲ್ಲ ಎಷ್ಟು ಅಮೌಂಟ್ ತಗೊತೀರಾ? ಟೈಲರಿಂಗಿಗೆ ಅಂದರೆ ಅದು 6 ಬ್ಲೌಸಸ್ ಹೇಳ್ಕೊಡ್ತೀವಿ. 6 ಬ್ಲೌಸ್ ಅಂದರೆ ಈಗೇನು ಟ್ರೆಂಡಿಂಗಲ್ಲಿ ಇದೆಯೋ ಬ್ಲೌಸ್ಗಳು ಅದು 6 ಥರ ಬ್ಲೌಸ್ಗಳು ಹೇಳ್ಕೊಡ್ತೀವಿ. ಒಂದು ಸಾರನ್ನು ಹೇಳ್ಕೊಡ್ತೀವಿ. ಈಗ 6 ಥರ ಕಲ್ತ್ಬಿಟ್ರೆ ಅವರು ಯಾವ ಥರನಾದರೂ ಹೊಲಿಬೋದು. ಆ ಥರದ್ದು 6 ಥರದ್ದು ಕ್ಲಾಸಸ್ ಅದು ಬರೀ 25 ದಿನ ಕಲಿಸ್ಕೊಡ್ತೀವಿ. 20 ಡೇಸಲ್ಲೇ ಅವ್ರು ಫುಲ್ ಪರ್ಫೆಕ್ಟ್ ಒಬ್ಬರದು ತಗೊಂಡು ಹೊಲಿಯೋ ಥರ ಯಾರ್ದಾರ್ದು ಅಷ್ಟು ಫುಲ್ ಪರ್ಫೆಕ್ಟಾಗಿ ಹೇಳ್ಕೊಡ್ತೀವಿ. ಅದು 4500 ಇದೆ. ಏನು ಗೊತ್ತಿಲ್ಲ ಅಂದ್ರೂ ರೋಷ ಹಿಡಿಯಕ್ಕೆ ಬಂದಿಲ್ಲ ಅನ್ನೋರಿಗೆ ಹೇಳ್ಕೊಡ್ತೀವಿ. ಸರಿ. ನೀವು ಬಂದು ಎಷ್ಟು ದಿನ ಆಯಿತು? ಒಂದು ವಾರನಾ? ಒಂದು ವಾರಕ್ಕೆ ಇಷ್ಟ ಹಾಕಿದ್ರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಶಿವಮೊಗ್ಗದಲ್ಲೇ ಬೆಸ್ಟಾಗಿ ಟೈಲರಿಂಗ್, ಎಂಬ್ರಾಯ್ಡ್ರಿ ವರ್ಕ್ ಹಾಗೂ ಹಾರಿ ವರ್ಕ್ ಮತ್ತು ಕುಚ್ಚು ಇದೆಲ್ಲದು ಒಂದೇ ಕಡೆ ಹೇಳ್ಕೊಡ್ತಾರೆ. ಅಂದರೆ ಬೆಸ್ಟ್ ಟೀಚರ್ ಅಂದರೆ ಇಲ್ಲೇ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಬಂದು ನೋಡಿ ಇವ್ರು ಎಲ್ಲಿದ್ದಾರೆ ಏನು ಅನ್ನೋದನ್ನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಆವಾಗಲೇ ನಿಮಗೆ ನೀಟಾಗಿ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಬರೋ ಸ್ಟೂಡೆಂಟ್ಸ್ಗಳು ಅನ್ನೋದನ್ನು ಕೂಡ ನಾನು ನಿಮಗೆ ಪಿಕ್ ತೋರಿಸ್ತೀನಿ. ಖಂಡಿತವಾಗ್ಲೂ ಇಲ್ಲಿ ನೀವು ಕೂಡ ಇಲ್ಲಿ ಕಲಿಯೋಕ್ಕೆ ಬಂದರೆ, ನೀವೆಲ್ಲರೂ ಒಂದು ಬೆಸ್ಟ್ ಟೀಚರನ್ನು ಹುಡುಕ್ತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಜಾಯ್ನ್ ಆಗಿ ಫ್ರೆಂಡ್ಸ್. ಫೀಸ್ ಕೂಡ ಎಲ್ಲ ಕಡೆಗಿಂತ ಇಲ್ಲಿ ತುಂಬ ಕಡಿಮೆ ಹೇಳ್ಕೊಡ್ತಿದ್ದಾರೆ. ಬೇರೆ ಕಡೆ ಹೇಳ್ಕೊಡ್ರೆ ತುಂಬ ಕಡಿಮೆ ಇರುತ್ತೆ ನೋಡಿ ಫ್ರೆಂಡ್ಸ್. ಇವರು ಬಂದು ಒಂದು ವಾರ ಆಗಿದೆ. ಒಂದು ವಾರಕ್ಕೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಕೋಕ್ಕೆ ಆಗುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಸನಲ್ಲಿ ಬಂದಿದ್ರಂತೆ. ಇವರು ವಾಯ್ಸ್ ಕೊಟ್ಟು ಮಾತಾಡಿದರು, ಬಟ್ ಡಿಸ್ಟರ್ಬೆನ್ಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿ ನನ್ನ ವಿಡಿಯೋ ಮಾತ್ರ ಹಾಕಿದ್ದೀನಿ. ಮತ್ತು ಇವೆಲ್ಲ ಬ್ಲೌಸ್ಗಳು ಇಲ್ಲಿರೋ ಸ್ಟೂಡೆಂಟ್ಸ್ಗಳೇ ಸ್ಟಿಚ್ಚಿಂಗ್ ಮಾಡಿ ವರ್ಕ್ ಮಾಡಿ ಹಾಕಿರೋ ಅಂಥ ಬ್ಲೌಸ್ಗಳು ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಡಿಸೈನ್ಸ್ಗಳು ಆರಿ ವರ್ಕ್ ಕೂಡ ಅವರೇ ಮಾಡಿ, ಸ್ಟಿಚ್ಚಿಂಗು ಅವರೇ ಮಾಡಿ, ಇಲ್ಲೇ ಮೇಡಮ್ ಹತ್ರನೇ ಕಲ್ತಿರೋ ಅಂಥ ಸ್ಟೂಡೆಂಟ್ಸ್ಗಳು ಮಾಡಿರೋ ಅಂಥ ಬ್ಲೌಸ್ಗಳಿದು. ಮತ್ತು ಇವರು ಕೂಡ ಜಾಯ್ನ್ ಆಗಿ 1 ಮಂತ್ ಆಗಿದೆ. 2nd ಮಂತ್ ಸ್ಟಾರ್ಟಿಂಗಲ್ಲೇ ಬ್ಲೌಸನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡಿ ಡಿಸೈನ್ಗಳು 1 ಮಂತ್ ಆಗಿ 2nd ಮಂತ್ ಸ್ಟಾರ್ಟಿಂಗಲ್ಲೇ ಎಷ್ಟು ನೀಟಾಗಿ ಫಿನಿಶಿಂಗ್ ಬರ್ತಿದೆ ಅನ್ನೋದನ್ನು ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್. ನೀವು ಒಂದ್ಸಲಿ ಭೇಟಿ ಮಾಡಿ ನೋಡಿ, ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ. ಬರೀ ಶಿವಮೊಗ್ಗ ಅಲ್ಲ ಫ್ರೆಂಡ್ಸ್, ಶಿಕಾರಿಪುರ, ಭದ್ರಾವತಿ, ಚಿತ್ರದುರ್ಗ, ದಾವಣಗೆರೆ, ಶಿರ್ಸಿಯಿಂದ ಕೂಡ ಬಂದು ಇಲ್ಲಿ ಕಲ್ತೋದಂತರಿದ್ದಾರೆ. ತುಂಬ ಎಷ್ಟೋ ಊರುಗಳಿಂದ ಬಂದು ಕಲಿತಿದ್ದಾರೆ ಫ್ರೆಂಡ್ಸ್. ನೀವು ಕೂಡ ಶಿವಮೊಗ್ಗದ ಅಕ್ಕಪಕ್ಕ ಊರಲ್ಲಿದ್ದರೆ ಬಂದು ಒಳ್ಳೆ ಚಾನ್ಸನ್ನ ಮಿಸ್ ಮಾಡ್ಕೋಬೇಡಿ. ಹೆಣ್ಮಕ್ಳಿಗೆ ಒಂದು ಒಳ್ಳೆ ಚಾನ್ಸ್ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ, ತಪ್ಪದೆ ಬಂದು ಇಲ್ಲಿ ಜಾಯ್ನ್ ಆಗಿ. ಮತ್ತು ಇದಿಷ್ಟೇ ಅಲ್ಲದೆ ಮೇಡಮ್ಮು ಯಾವ ರೀತಿ ಕ್ಲಾಸ್ ಟೀಚ್ ಮಾಡ್ತಾರೆ ಅನ್ನೋದನ್ನು ನೀವು ಬಂದು ನೋಡಿ ಫ್ರೆಂಡ್ಸ್. ಒಂದು ಬ್ಲೌಸು ಸ್ಟಿಚ್ ಮಾಡಿ ತೋರಿಸ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ. 25 ನಿಮಿಷ ಸಾಕು ಒಂದು ಬ್ಲೌಸ್ ಹೊಲಿಬೇಕಾದ್ರೆ. ನಾನಿವಾಗ ನಿಮಗೆ ತೋರಿಸಿ ಹೊಲಿಬೇಕು ಅಂದರೆ ಒಂದು 25 ನಿಮಿಷ, 1 ಗಂಟೆ ತಗೊಳ್ಬೋದು. ಅಂದರೆ 1 ಗಂಟೆ ಅಲ್ಲ, ಅರ್ಧ ಗಂಟೆ ಅಂತೂ ತಗೊಳ್ತೀನಿ. ಯಾಕಂದರೆ ಹೇಳಿ ಮಾಡಬೇಕಲ್ಲ. ನಿಮ್ಮ ಎದುರಿಗೆ ತೋರಿಸ್ತೀನಿ ನಾನು ಇವತ್ತು ಹೊಲಿದು. ಹಂಗಿರತ್ತೆ 20 ನಿಮಿಷ. ನಮ್ಗೆ ಎಷ್ಟು ಅವರ್ ಇರುತ್ತೆ ದಿನ, ಬೆಳಗ್ಗೆಯಿಂದ ಸಂಜೆ ತನಕ. ಹೌದ್ರಾ? ಇದು ಅಪೋಸಿಟ್ಟು. ಮತ್ತು ಇದು ಏನಾದ್ರು 1, 2 ಹಂಗಿದ್ದು ಇದು ಮಾತ್ರ ಹಿಂಗಿಟ್ಟು ಹೊಲ್ದ್ರಿ ಅಂದ್ರೂ ಹೋಯ್ತು ಬ್ಲೌಸ್. ಮತ್ತು ಬಿಚ್ಚಬೇಕು. ಕಟ್ ಮಾಡಿದ್ರೆ ಅಂದರೆ ಸೈಡು ಬಿಸಾಕದ ಹೀಗಿರುತ್ತಲ್ಲ. ಹೀಗೆ ಇದು ಮಾಡಿ ಇದಕ್ಕೊಂದು ಹೊಲಿಗೆ ಹಾಕಿ ಕೈ ಬಿಟ್ಬಿಡ್ರಿ. ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ರಿ. ಯಾಕಂದರೆ ಎಲ್ಲೋ ಅದು ಮಿಸ್ಟೇಕ್ ಆಗಲ್ಲ. ಬಿದ್ರು ಹೌದ್ರಾ? ಮತ್ತು ಆ ಕಚ್ ಮಾರ್ಕ್ ಕೊಡುತ್ತೆ. ಆಮೇಲೆ
ಇದನ್ನು ಮತ್ತೆ ಮಾಡಿದ್ರಲ್ಲ ಅದೇ ಥರ ಇದು ಈ ಸಾದ ಇರೋದ್ರಿಂದ ಈ ಥರ ಮಾಡ್ಲಿಕ್ಕೆ ಬರುತ್ತೆ. ಬಾರ್ಡ್ರ್ ಇದ್ರೆ ಇಲ್ಲ, ಸೇಮ್ ತಗೊಳ್ಬೇಕು. ಅದನ್ನ ಹಂಗೆ ಉಲ್ಟಾ ಮಾಡಿದ್ರೆ ಆಯ್ತು. ಅದಕ್ಕೆ ಬಟ್ಟೆ ಕೊಟ್ಟೆ ಹಚ್ಚೋದು ಇರುತ್ತೆ ಬಾಕಿಗೆ. ಇದರಲ್ಲಿ ಹೊಲಿಯೋದ್ರಲ್ಲೆಲ್ಲ ತುಂಬ ಇರುತ್ತೆ ರೀ. ಹೀಗಿರತ್ತಲ್ಲ, ಹಿಂಗೆ ಬರ್ಬೇಕು. ಈ ಬಟ್ಟೆ ಕಾಣ್ಬೇಕು ನಿಮಗೆ ಹೊಲಿಬೇಕಾರೆ. ಅದೆಲ್ಲರೂ ಕಂಡಿಲ್ಲ ಅಂದ್ರೆ ತಪ್ಪು ಅಂತ. ಹಾಂ, ಒಲೆ ಲೈನಿಂಗ್ ಬಟ್ಟೆ ಮೇಲೆ ಮೇಲಿನ ಬಟ್ಟೆ ಕಾಣ್ತಾ ಇರಬೇಕು. ಎಷ್ಟು ನೀಟಾಗಿ ಬ್ಲೌಸನ್ನ ಸ್ಟಿಚಿಂಗ್ ಮಾಡಿ ಅವರೇ ಒಂದು ಬ್ಲೌಸನ್ನ ಸ್ಟಿಚಿಂಗ್ ಮಾಡಿ ತೋರಿಸ್ತಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ಕಲ್ತೋದವರು ಆರಾಮಾಗಿ ಎಷ್ಟೋ ಜನ ಬೋಟಿಗೆ ಕೂಡ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮಿಸ್ ಮಾಡ್ಕೋಬೇಡಿ. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಟೈಲರಿಂಗಿಗೆಲ್ಲ ಎಷ್ಟು ಅಮೌಂಟ್ ತಗೊತೀರಾ? ಎಲ್ಲ ಟೈಲರಿಂಗಿಗೆ ಅಂದರೆ 2000 ತೊಗೊಳ್ತೀವಿ ಮಂತ್ಲಿ ಕ್ಲಾಸಸ್. ಮಂತ್ಲಿ ಅಂತಂದರೆ ಮಂತ್ಲಿ ಫೀಸಲ್ಲಿ ಅವರು ಏನು ಕಲಿತಾರೋ, ಈಗ ಬೇಸಿಕ್ ಬಂದಿಲ್ಲ ಅಂದರೆ ಬೇಸಿಕ್ಕಿಂದ ಹೇಳ್ಕೊಡ್ತೀವಿ. ಬೇಸಿಕ್ಕು ಅಂತಂದರೆ ಮಿಷನ್ನೇ ತುಳಿಯೋಕ್ಕೆ ನಮಗೆ ಬರಲ್ಲ ಅಂದರೆ ಮಿಷನ್ ತುಳಿಯೋದ್ರಿಂದನೇ ಹೇಳ್ಕೊಡ್ತೀವಿ. ಮಿಷನ್ ನಮಗೆ ತುಳಿಯೋಕ್ಕೆ ಬರುತ್ತೆ, ನಮಗೇನು ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ರಿ ಅಂದರೆ ಕಟ್ಟಿಂಗ್ ಬರಲ್ಲ ನಮಗೆ, ಒಟ್ಟು ಸ್ಟಿಚಿಂಗ್ ಅಷ್ಟೇ ಬರುತ್ತೆ ಅಂದರೆ ಫಸ್ಟು ಪ್ಯಾಂಟೀಸು ಒಂದು ಚೂಡಿ ಸ್ಲಿಪ್ಪು ಮಾಡಿಸ್ತೀವಿ. ಆಮೇಲೆ ಚೂಡಿದಾರದಲ್ಲೇ ವೆರೈಟೀಸ್, ತುಂಬ ವೆರೈಟೀಸ್ ಇರುತ್ತೆ. ಈ ಲೇಡೀಸ್ ಸಿಲೆಬಸಲ್ಲಿ ಏನು ಬರುತ್ತೋ ಎಲ್ಲ ಥರದ್ದು ಲೇಡೀಸ್ ಸಿಲೆಬಸಲ್ಲಿ ಬರೋ ಅಂಥದ್ದು ಎಲ್ಲ ಹೇಳ್ಕೊಡ್ತೀವಿ. ಅದು ಮಂತ್ಲಿ ಎಷ್ಟು ಕಲಿತಾರೋ ಅಷ್ಟು ಮಂತಿಗೆ 2000 ಮಂತ್ಲಿ 2000 ಇರುತ್ತೆ ಟೈಲರಿಂಗ್. ಮತ್ತು ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಎಷ್ಟು ಇದೆ ಮ್ಯಾಮ್ ಅಮೌಂಟ್? ಅದು ಸ್ಪೆಷಲ್ ಕ್ಲಾಸ್ ಅಂದರೆ ಬ್ಲೌಸಿಗೆ ಮಾತ್ರ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಬ್ಲೌಸಿಗೆ ಸ್ಪೆಷಲ್ ಕ್ಲಾಸ್ ಅಂತಂದರೆ 4500 ಮಾಡಿದ್ದೀವಿ. ಅದು 6 ಬ್ಲೌಸಸ್ ಹೇಳ್ಕೊಡ್ತೀವಿ. 6 ಬ್ಲೌಸ್ ಅಂದರೆ ಈಗೇನು ಟ್ರೆಂಡಿಂಗಲ್ಲಿ ಇದೆಯೋ ಬ್ಲೌಸ್ಗಳು, ಅದು 6 ಥರ ಬ್ಲೌಸ್ಗಳು ಹೇಳ್ಕೊಡ್ತೀವಿ. ಒಂದು ಸಾದಾ ಬ್ಲೌಸು, ಆಮೇಲೆ ಪ್ರಿನ್ಸ್ ಕಟ್ಟು, ಹೈವಿ ನೆಕ್ಕು, ಕಾಲರ್ ನೆಕ್ಕು, ಬೋಟ್ ನೆಕ್ಕು, ಆಮೇಲೆ ಬ್ರಾಡ್ ನೆಕ್ಕು, ಕ್ಲೋಸ್ ನೆಕ್ಕು ಮತ್ತು ಕಟೋರಿ ಅಂತ. ಒಟ್ಟು ಇದರಲ್ಲಿ ಇಷ್ಟು ಬ್ಲೌಸಲ್ಲಿ 6 ಚಾಯ್ಸ್ ಇರತ್ತೆ ಅವರಿಗೆ. 6 ಥರ ಪ್ಯಾಟ್ರನ್ ಹೇಳ್ಕೊಡ್ತೀವಿ. ಈಗ 6 ಥರ ಕಲ್ತ್ಬಿಟ್ರೆ ಅವರು ಯಾವ ಥರನಾದರೂ ಹೊಲಿಬೋದು. ಆ ಥರದ್ದು 6 ಥರದ್ದು ಕ್ಲಾಸಸ್. ಅದು ಬರೀ 20 ದಿನ ಕಲಿಸ್ಕೊಡ್ತೀರಾ? 20 ಡೇಸಲ್ಲೇ ಅವ್ರು ಫುಲ್ ಪರ್ಫೆಕ್ಟ್, ಒಬ್ಬರದು ತಗೊಂಡು ಹೊಲಿಯೋ ಥರ ಯಾರ್ದಾರ್ದು ಅಷ್ಟು ಫುಲ್ ಪರ್ಫೆಕ್ಟಾಗಿ ಹೇಳ್ಕೊಡ್ತೀವಿ. ಅದು 4500 ಇದೆ ಒಂದು ಮಂತ್, 20 ಮಂತಿಗೆ. ಮತ್ತು ಕುಚ್ಚು ಎಂಬ್ರಾಯ್ಡ್ರಿ ಅದೆಲ್ಲ ಎಷ್ಟಿದೆ ಮೇಡಮ್ ಅಮೌಂಟ್? ಕುಚ್ಚು ಬಂದ್ಬಿಟ್ಟು 2500 ಇದೆ. 2500ಗೆ 10 ಡೇಸ್ 10 ಡಿಸೈನ್ಸ್ ಇರುತ್ತೆ. 1 ಮಂತ್ ಕೊಡ್ತೀವಿ ಅವರಿಗೆ. 1 ಮಂತಲ್ಲಿ ಫುಲ್ 10 ಡಿಸೈನ್ಸ್ ಅವರು 10 ಡೇಸಲ್ಲಾದರೂ ಕಲಿಬೋದು, ಇಲ್ಲ 15 ಡೇಸಲ್ಲಾದರೂ ಕಲಿಬೋದು, ಇಲ್ಲ 1 ಮಂತ್ ಆದರೂ ತೊಗೊಳ್ಬೋದು. ಒಟ್ಟು ಅದು ಒಂದು ಫಿಕ್ಸ್ 1 ತಿಂಗಳಿಗೆ 2500 ಇರುತ್ತೆ. ಅಷ್ಟು ಅಮೌಂಟಲ್ಲಿ ಅವರು 1 ತಿಂಗಳಲ್ಲಿ 10 ಡಿಸೈನ್ ಬೇಸಿಕ್ಕಿಂದ ಹೇಳ್ಕೊಡ್ತೀವಿ. ಅವ್ರಿಗೆ ಏನು ದಾರನೂ ಹಿಡಿಯೋಕ್ಕೆ ಬಂದಿಲ್ಲ, ಕ್ರೋಶನ್ ಹಿಡಿಯೋಕ್ಕೆ ಬಂದಿಲ್ಲ, ದಾರ ಸುತ್ತೋದ್ರಿಂದ ಹಿಡಿದು ಎಲ್ಲನೂ ಫುಲ್ ಏನು ಗೊತ್ತಿಲ್ಲ ಅಂದರೆ ಏನು ಗೊತ್ತಿಲ್ಲ ಅಂದ್ರೂ ಕ್ರೋಶ ಹಿಡಿಯೋಕ್ಕೆ ಬಂದಿಲ್ಲ ಅನ್ನೋರಿಗೆ ಹೇಳ್ಕೊಡ್ತೀವಿ. ಸರಿ. ಎಂಬ್ರಾಯ್ಡಿಂಗು ಮತ್ತು ಆರಿ ವರ್ಕು? ಆರಿ ವರ್ಕು ಬಂದ್ಬಿಟ್ಟು ಆರಿ ವರ್ಕು ಅಂದರು ಅಂದರೆ ಹ್ಯಾಂಡ್ ವರ್ಕು ಅಂದ್ರೂ ಅಂದರೆ 3500 ಮಾಡಿದ್ದೀವಿ ಕ್ಲಾಸಸ್ಗೆ. ಅದು 2 ಮಂತ್ ಅಂತೂ ಬೇಕಾಗತ್ತೆ. 1 ಮಂತ್ ಬೇಸಿಕ್ ಹೇಳ್ಕೊಡ್ತೀವಿ. ಇನ್ನೊಂದು ಮಂತಲ್ಲಿ ಎಲ್ಲ ಬ್ಲೌಸಿಗಳಿಗೆ ಹಾಕೋದು, ಡಿಸೈನ್ಸ್ ಹಾಕೋದು ಹೇಳ್ಕೊಡ್ತೀವಿ. ಇನ್ನು 2ನೇ ತಿಂಗಳಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತೆ, ಅದನ್ನು ಸೇರಿಸ್ಬಿಟ್ಟು 2 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಮಾಡ್ತೀವಿ. ಡೈಲಿ 2 ಅವರ್ಸ್ ಇರುತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಿಷನ್ ಎಂಬ್ರಾಯ್ಡ್ರಿನೂ 3500 ಇದೆ. 3500ಗೆ ಡೈಲಿ 1 ಅವರ್ ಕೊಡ್ತೀವಿ. ಅದನ್ನು ಅಷ್ಟೇ 2 ಮಂತ್ ಅಂತೂ ಬೇಕಾಗತ್ತೆ. 1 ಮಂತಲ್ಲಿ ಬೇಸಿಕ್ ಎಲ್ಲ ಡಿಸೈನ್ಸ್ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಮಂತಲ್ಲಿ ಬ್ಲೌಸಿಗೆ ಹಾಕೋದು, ಚೈನ್ ಹಾಕೋದು, ಮತ್ತು ಬಾಲ್ ಚೈನ್ ಹಾಕೋದು, ಆಮೇಲೆ ಪೈಪಿಂಗ್ ಥ್ರೆಡ್ ಮಾಡೋದು, ಅದೆಲ್ಲ ಹೇಳ್ಕೊಡ್ತೀವಿ. 2 ಮಂತಿಗೆ ಒಟ್ಟು ಪರ್ಫೆಕ್ಟಾಗಿ ಆಗ್ತಾರೆ. ಅದು ಮಿಷನ್ ತಗೊಂಡು ಅವರು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮನೇಲಿ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ವಲ್ಪ ಬೇಗ ಕವರ್ ಆಗ್ತಾರೆ. ಆದಷ್ಟು ಸ್ವಲ್ಪ ಫಾಸ್ಟ್ ಇದ್ದವರು 2 ತಿಂಗಳಲ್ಲಿ ಮುಗಿಸ್ತಾರೆ. ಆದ್ರೂ ಫುಲ್ಲು ನಾವು ಚೆಂದಾಗಿ ಹಾಕಿ ಮಾಡ್ತೀವಿ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಇನ್ನು 2 ತಿಂಗಳು ಅವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬ್ಲೌಸ್ಗಳಿಗೆಲ್ಲ ಹಾಕ್ತಾ ಹೋಗ್ತೀವಿ. ಸರಿ, ಓಕೆ ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಮೇಡಮ್ ಎಷ್ಟು ನೀಟಾಗಿ ಮಾತಾಡ್ತಿದ್ದಾರೆ. ಮತ್ತು ಯಾರಿಗೂ
ಎಲ್ಲರಿಗೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ವಲ್ಪನೂ ಬೇಜಾರು ಮಾಡಿಕೊಂಡೆ ಎಷ್ಟೇ ಜನ ಬಂದರೂ ಹೇಳ್ಕೊಡ್ತಾರೆ. 20,000ಕ್ಕಿಂತ ಹೆಚ್ಚು ಜನಕ್ಕೆ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲಿ ಭೇಟಿ ಮಾಡಿ ನೋಡಿ. ಈ ಡಿಸೈನ್ ಕೂಡ 1 ಮಂತಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇವ್ರು ಬಂದು 1 ಮಂತ್ ಆಗಿದೆ. ಸೆಕೆಂಡ್ ಮಂತಲ್ಲಿ ಬ್ಲೌಸ್ ಸ್ಟಾರ್ಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. 1 ಮಂತಿಗೆ ಇಷ್ಟೆಲ್ಲ ಡಿಸೈನ್ಸ್ ಹಾಕಿದ್ದಾರೆ. ಮತ್ತು ಇದು ಬಂದು ಮಿಷನ್ ಎಂಬ್ರಾಯ್ಡ್ರಿ ಪಿಕ್ಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ಆಸಕ್ತಿ ಇರೋರು ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಒಬ್ಬರು ಕಮೆಂಟ್ ಮಾಡಿದರು, ನೀವು ಎಲ್ಲಿ ಕಲಿತಿರೋದು, ಚೆನ್ನಾಗಿ ಹೇಳ್ಕೊಡ್ತಾರ ಅಂತ. ನಾನು ಇಷ್ಟೆಲ್ಲ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ಒಂದ್ಸಲಿ ಇವರು ಜ್ಯೋತಿ ಮೇಡಮನ್ನು ಮೀಟ್ ಮಾಡಿ. ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಯಾರೆಲ್ಲ ಈ ವಿಡಿಯೋನ ಫುಲ್ಲು ವೀಡಿಯೋ ಸ್ಕಿಪ್ ಮಾಡದೆ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ದವರು ಹೋಗಿ ಮೇಡಮ್ ಹತ್ರ ಮಾತಾಡ್ಸ್ಕೊಂಬನ್ನಿ. ನಾನು ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಫೋನ್ ಮಾಡಿ ಕೂಡ ವಿಚಾರಿಸ್ಕೊಂಡು ಹೋಗ್ಬೋದು. ಅಡ್ರೆಸ್ ಎಲ್ಲಿದೆ ಅನ್ನೋದನ್ನು ಅವರೇ ಮೇಡಮ್ ಹತ್ರ ವಿಚಾರಿಸ್ಕೊಂಡು ಹೋಗಿ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.